ತನ್ನ ಪತ್ನಿಯ ಮೇಲೆ ಕಣ್ಣು ಹಾಕಿದ್ದ ಸ್ನೇಹಿತನನ್ನೇ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಪ್ರೀತಿಯಂತ ತನ್ನ ಹೆಂಡತಿ ಹಿಂದೆ ಬಿದ್ದಿದ್ದವನಿಗೆ ಬುದ್ಧಿ ಹೇಳಿದ್ರೂ ಕೇಳಲಿಲ್ಲ. ಕೋಪಗೊಂಡಿದ್ದ ಕೊಲೆಗಾರ ತನ್ನ ಸ್ನೇಹಿತನನ್ನ ಹೊಸಕೋಟೆಯಿಂದ ಕೋಲಾರಕ್ಕೆ ಕರೆತಂದು ಚಿಕ್ಕಮ್ಮನ ಮನೆಯಲ್ಲಿ ರಾಜಿ ಸಂಧಾನ ಮಾಡೋದಾಗಿ ಕರೆಸಿ ತನ್ನ ಬಳಿ ಇದ್ದ ಚಾಕುವಿನಿಂದ ಗೆಳೆಯನನ್ನೇ ಭೀಕರವಾಗಿ ಕೊಚ್ಚಿ ಕೊಲೆಗೈದ ಈಗ ಜೈಲು ಸೇರಿದ್ದಾನೆ. ಹೌದು, ಹೀಗೆ ಭೀಕರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯಾಗಿ ಹೋಗಿರುವ ವ್ಯಕ್ತಿಯ ಶವ ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು, ಕೊಲೆಯಾದ ವಿಚಾರ ತಿಳಿದು ಜಮಾಯಿಸಿರೋ ಜನರು. ಇದೆಲ್ಲಾ ದೃಶ್ಯಗಳು ಕಂಡುಬಂದದ್ದು ಕೋಲಾರ ನಗರದ ಪ್ರಶಾಂತ್ ನಗರದಲ್ಲಿ. ಇಲ್ಲಿ ಕೊಲೆಯಾದ ವ್ಯಕ್ತಿಯ ಹೆಸರು 30 ವರ್ಷದ ಅಮೀನ್. ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ನಿವಾಸಿ. ಇಲ್ಲಿ ಈತನನ್ನ ಕೊಲೆಗೈದ ವ್ಯಕ್ತಿಯ ಹೆಸರು ಇರ್ಫಾನ್ ಹಾಗೂ ಕೊಲೆಯಾದ ಅಮೀನ್ ಇಬ್ಬರು ಸ್ನೇಹಿತರು. ಇರ್ಫಾನ್ ಹೊಸಕೋಟೆ ನಗರದ ಗಂಗಮ್ಮನಗುಡಿ ರಸ್ತೆಯಲ್ಲಿ ಚಿಕನ್ ಮಟನ್ ಅಂಗಡಿ ಇಟ್ಟುಕೊಂಡಿದ್ದಾನೆ ಮತ್ತು ಅಮೀನ್ ಇಬ್ಬರೂ ಕೂಡ ಹೊಸಕೋಟೆ ನಿವಾಸಿಗಳು. ಸ್ನೇಹಿತರಾಗಿದ್ದ ಇವರಿಬ್ಬರ ಮಧ್ಯೆ ವೈಮನಸ್ಸಿಗೆ ಕಾರಣವಾಗಿದ್ದು ಇರ್ಫಾನ್ ಪತ್ನಿ ಉಸ್ನಾ ಜೊತೆಗೆ ಅಮೀನ್ ಅನೈತಿಕ ಸಂಬಂಧ ಹೊಂದಿರೋದು. ಹೌದು, ಚೆನ್ನಾಗಿಯೇ ಇದ್ದ ಸ್ನೇಹಿತರಲ್ಲಿ ಪತ್ನಿ ಹುಸ್ನಾ ಮಧ್ಯೆ ಪ್ರವೇಶಿಸಿದ್ದಾಳೆ. ಅಂದ್ರೆ ಹುಸ್ನಾಳೊಂದಿಗೆ ಅಮೀನ್ಗೆ ಅನೈತಿಕ ಸಂಬಂಧ ಬೆಳೆದಿತ್ತಂತೆ. ಇದೇ ಕಾರಣಕ್ಕೆ ಇರ್ಫಾನ್ ಮತ್ತು ಹುಸ್ನಾ ನಡುವೆ ಜಗಳ ತಾರಕಕ್ಕೆ ಏರಿ ಇಬ್ಬರು ಪರಸ್ಪರ ದೂರವಾಗಿದ್ರು. ನಂತರ ಹೊಸಕೋಟೆಯಲ್ಲಿ ಮಧ್ಯಸ್ಥಿಕೆದಾರರ ಸಮ್ಮುಖದಲ್ಲಿ ಗಂಡ ಹೆಂಡತಿ ರಾಜಿ ಮಾಡಿಕೊಂಡಿದ್ದಾರೆ. ಆದರೂ ಹುಸ್ನಾ ಅಮೀನ್ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ರು. ಇದನ್ನ ತಿಳಿದುಕೊಂಡ ಹುಸ್ನಾಳ ಗಂಡ ಇರ್ಫಾನ್ ಕೊಲೆಗೆ ಸ್ಕೆಚ್ ಹಾಕಿ ಕಾದು ಕುಳಿತಿದ್ದ. ನಂತರ ಇರ್ಫಾನ್ ಪತ್ನಿ ತನ್ನ ಚಿಕ್ಕಮ್ಮನ ಮನೆಯಾದ ಕೋಲಾರಕ್ಕೆ ತೆರಳಿದ್ಲು. ಆಗ ಇರ್ಫಾನ್ ಚಿಕ್ಕಮ್ಮನಿಗೆ ನಡೆದ ವಿಷಯ ತಿಳಿಸಿದ್ದ. ಅದೇ ಸಮಯದಲ್ಲಿ ಹುಸ್ನಾ ಅಮೀನ್ಗೆ ಕರೆ ಮಾಡಿ ಕೋಲಾರಕ್ಕೆ ಕರೆಸಿಕೊಂಡಿದ್ಲು. ಆಗ ಇಬ್ಬರಿಗೂ ರಾಜಿ ಸಂಧಾನ ಮಾಡೋಣ ಅಂತ ಅಮೀನ್ನನ್ನ ಮನೆಗೆ ಕರೆಸಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಕುರಿತು ಕೋಲಾರದ ಎಸ್ಪಿ ಬಿ ನಿಖಿಲ್ ಅವರು ಹೇಳಿದ್ದೇನು ಗೊತ್ತಾ? ನೀವೇ ಒಮ್ಮೆ ಕೇಳಿ. ಪ್ರಶಾಂತ್ ನಗರ ಅನ್ನೋ ಒಂದು ಜಾಗದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಈ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಇದು ಒಂದು ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ ಆಗಿರೋ ಮರ್ಡರ್ ಅಂತ ಗೊತ್ತಾಗಿದೆ. ಇದರಲ್ಲಿ ಯಾರು ಮೃತ ಇದ್ದಾನೆ ಅವನು ಹೊಸಕೋಟೆಯಲ್ಲಿ ಇರೋದು ಮತ್ತು ಇದರಲ್ಲಿ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಕೂಡ ಇಲ್ಲ ಹೊಸಕೋಟೆಯಲ್ಲಿರೋದು. ಇಲ್ಲಿ ಅವರು ಈ ಒಂದು ವಿಚಾರವಾಗಿ ಒಂದು ಡಿಸ್ಕಷನ್ ಮಾಡೋದಕ್ಕೆ ಇಲ್ಲಿ ಕರೆದಾಗ ಮಾತಿಗೆ ಮಾತು ಬೆಳೆದು ಅದು ಇಟ್ ಹ್ಯಾಸ್ ರಿಸಲ್ಟೆಡ್ ಇನ್ ಮರ್ಡರ್. ಸದ್ಯಕ್ಕೆ ನಾವು ಅತಿ ಶೀಘ್ರದಲ್ಲೇ ಈ ಬಾಡಿಯನ್ನು ನಾವು ಶಿಫ್ಟ್ ಮಾಡಿ ಈ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಅತಿ ಶೀಘ್ರದಲ್ಲೇ ಬಂಧನ ಮಾಡೋದಕ್ಕೆ ಒಂದು ತಂಡವನ್ನು ಇನ್ಸ್ಪೆಕ್ಟರ್ ಹೆಡ್ಡಲ್ಲಿ ನಾವು ರಚನೆ ಮಾಡಿದ್ದೀವಿ. ಆದಷ್ಟು ಬೇಗ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಮಾತಾಡ್ತೀನಿ. ಆ್ಯಸ್ ಆಫ್ ನಾವು ಅದರ ಬಗ್ಗೆ ಏನು ಕಮೆಂಟ್ ಮಾಡೋದಕ್ಕಾಗೋದಿಲ್ಲ. ಫಸ್ಟ್ FIR ಫೈಲ್ ಆಗಲಿ. FIR ಫೈಲ್ ಆದಮೇಲೆ ಅವ್ರ ಮೇಲೆ ಯಾರ್ಯಾರು ಅನುಮಾನ ಇದೆ ಅಂತ ಹೇಳಿಕೊಂಡು ಇಮಿಡಿಯೇಟ್ಲಿ ನಾವು ನಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡ್ತೀವಿ. ಈಗ ತೀರ್ಕೊಂಡಿರೋರು ಮೃತ ಬಂದ್ಬಿಟ್ಟು ಅವರು ಎಲ್ಲ ಫ್ರೆಂಡ್ಸೇ, ಅವರು ಮೇನ್ ಫ್ರೆಂಡ್ಸೇ. ಮೃತ ಬಂದ್ಬಿಟ್ಟು ಅಮೀನ್ ಅಂತ. ಆಮೇಲೆ ಇದರಲ್ಲಿ ಯಾರು ಮೇಯ್ನ್ ಅಕ್ಯೂಸ್ಡ್ ಇದ್ದಾರೆ ಅದರಲ್ಲಿ ಗಂಡ ಹೆಂಡತಿ ಜಗಳ ಶುರುವಾಗಿರೋದು ಈ ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ. ಅದನ್ನು ಮಾತನಾಡೋದಕ್ಕೆ ಅವರೆಲ್ಲ ಈ ಹೊಸಕೋಟೆಯಲ್ಲಿದ್ದರೂ ಇಲ್ಲಿ ಹೆಂಡತಿ ಅವರ ಅಕ್ಕನ ಮನೆ ಇದೆ. ಸೊ ಇಲ್ಲಿಗೆ ಬಂದು ಅವರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಬಂದಾಗ ಮಾತಿಗೆ ಮಾತು ಬೆಳೆದು ಇದು ಒಂದು ಕೃತ್ಯ ನಡೆದಿದೆ. ಆಲ್ರೈಟ್. ಇಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ನಾವು ಹೋಟ್ಲಲ್ಲಿ ಕೆಲಸ ಮಾಡೋರು. ಹೋಟ್ಲಿಂದ ನನಗೆ ಇಲ್ಲಿಂದ ಫೋನ್ ಬಂದು ನಾವು ಓಡ್ ಬಂದರು ನೋಡಿದರೆ ಈ ಕೆಲಸ ಆಗಿದೆ. ಇದು ಮಾಡಿರೋದು ಅವ್ರ ಫ್ರೆಂಡೇ. ಅವ್ರ ಹೆಸರು ಬಂತು ಇರ್ಫಾನ್ ಸೈಯದ್ ಇರ್ಫಾನ್ ಅವ್ರ ಹೆಸರು. ಅವ್ರು ಬಂದು ಹೊಸಕೋಟೆ ಅವರು. ಇವರು ಸತ್ತಿರೋದು ಹೊಸಕೋಟೆ ಅವರು. ಅವ್ರ ಹೆಸರು ಬಂತು ಅಮೀನ್. ಅವ್ರು ಏನು ಅಲ್ಲಿ ಜಳಗ ಮಾಡಿಕೊಂಡು ಇರ್ಫಾನ್ ಇಲ್ಲಿ ಒಂದು ತಿಂಗಳಿಂದ ಇಲ್ಲೇ ಇತ್ತು. ನಮ್ಮಲ್ಲೇ ಇಲ್ಲ, ಬೇರೆ ಇಲ್ಲಿ ಕೋಲಾರಾಗ ಇತ್ತು ಇರ್ಫಾನು. ಅವ್ರಿಗೆ ಏನು ಕರೆದು ಕ್ಷಮೆ ಮಾಡ್ಕೊತೀವಿ, ಏನು ನನಗೆ ಮಾಡಬೇಡ ಅಲ್ಲಿ ಹಾಸ್ಪಿಟಲ್ಗೆ ಬಂದರೆ ನಾವು ಏನು ಮಾಡಬೇಡ, ಇಲ್ಲಿಗೆ ಬಾ ನಿನಗೆ ಮಾತಾಡ್ತೀನಿ ಅಂತ ಕರೆದು ಹೊಡೆದಿರೋದು.
ಯಾರ್ಯಾರಂದರೆ ಇರ್ಫಾನು ಅವ್ರದ್ದು ಶಾಹಿದ್ ಇದೆ, ಅವ್ರದ್ದು 2 ಮಗ. ಶಾಹಿದ್ ಅವ್ರದ್ದು 2 ಮಗ ಹೊಡೆದಿರೋದು. ಮೂರು ಜನ ಸೇರಿಸಿ ಹೊಡೆದಿರೋದು. ಏನು ರೀಸನ್ ಏನಕ್ಕೆ? ಅದು ಏನು ಗೊತ್ತಿಲ್ಲ ನನಗಿನ ರೀಸನ್ ಏನಂತ ಗೊತ್ತಿಲ್ಲ. ಮಾತುಕತೆ ಕ್ಷಮೆ ಕೇಳೋದು ಅಂದ್ರಲ್ಲ, ಅದೇ ಅವ್ರಿಗೆ ಎಲ್ಲ ನಾವು ಹೋದರೆ ಅವ್ರಿಗೆ ಮೆಸೇಜು ಅಮೀನು ಮೆಸೇಜ್ ಕೊಟ್ಟೋದು ಅವ್ರ ಹೆಂಡತಿಗೆ. ಇರ್ಫಾನ್ಗೆ ಇರ್ಫಾನ್ ಹೋದರೆ ಈ ಕಡೆ ಹೋಗಾನೆ ಈ ಕಡೆ ಬಂದಾನೆ ಇನ್ಫಾರ್ಮ್ ಮಾಡೋದು. ಹುಸ್ನಾಗೆ ಏನು ಅಂಥದ್ದು ಏನಿಲ್ಲ, ಫ್ರೆಂಡ್ಶಿಪ್ಪು. ಅದಕ್ಕೆ ಅವರು ಕೋಪ ಬಂತು, ಏನು ಹೇಳಿದ್ರಂತ ಇರ್ಫಾನ್ ಅಮೀನ್ಗ. ಅದೇ ನಾವು ಹೇಳ್ಬಿಟ್ಟಿದ್ದೀನಿ, ನಿನಗೆ ಕ್ಷಮ ಮಾಡ್ಕೊತೀವಿ, ಇಲ್ಲಿಗೆ ಬಾ ಅಂತ ಕರೆದು ಹೊಡೆದಿರೋದು. ಹುಸ್ನ ಮತ್ತು ಇರ್ಫಾನ್ ಗಂಡ ಅಂತೀವಿ. ಏನಿಲ್ಲ, ಫ್ರೆಂಡ್ಶಿಪ್ ಅವನು. ಇವಾಗ ಅಮೀನ್ ಬಂದು ಉಸ್ಮಾ ಜೊತೆ ಮೆಸೇಜ್ ಫ್ರೆಂಡ್ಶಿಪ್ ಅವನು. ಹಾಂ.